ಊರಿಗೆ ಒಂದು ಹೆಣ್ಣು ಒಂದು ಗಂಡು ಒಮ್ಮೆ ಆತ. ನಾಳೆ ಆತಂದ್ರೆ ಒಂಚೂರು ಹೋಗಿ ನೋಡ್ಕೊಂಡ್ ಬರ್ಬೇಕಂತೆ ನಾನು. ಹೋಗಿ ಬರಂತಡಿ, ಹಂಗ ಮಾಡೋಣ ಅಂತ. ಇದು ನಾಳೆ ಎಷ್ಟೊತ್ತಿಗೆ ಹೋಗೋಣ? ಒಂದು ಸ್ವಲ್ಪ ಹೊತ್ತಾಗೆ ಹೋಗೋಣ, 1 ಗಂಟೆ ಮೇಲೆ. ಸ್ವಲ್ಪ ನಮ್ದು ಬೆಳಗ್ಗೆ ಒಂಚೂರು ಕೆಲಸ ಐತಿ, ಮುಗಿಸ್ಕೊಂಡು 1 ಗಂಟೆ ಅಷ್ಟು ಹೋಗೋಣ ತೊಟ್ರು. ಶಿವಲಿಂಗ್ ಹೋಗ್ಯಾನ, ಅಲ್ಲೇ ಅದಾನ, ಈಗ ಬಂದಿಲ್ಲ ಈ ಕಡೆ. ಬಸ್ ಹೋಗ್ಬಿಡೋಣ ಅಂತ ಬೆಳಗ್ಗೆ, ಏನಂತೇಣ? ಹೌದಲ್ಲಕ್ಕಮ್ಮ, ನೀವು ಒಂಚೂರು ಕೆಲಸ ಮುಗಿಸ್ಕೊಂಡ್ಬಿಡ್ರಿ. ನಾನು ಬರೋಕ್ಕಾಗಲ್ಲವ, ನೀವು ಬೇಕಾದ್ರೆ ಅಣ್ಣ ತಂಗಿ ಕುಣ್ಕೊಂತ ಹೋಗ್ರಿ, ನನಗೇನು ಹರ್ಕತ್ ಬಿದ್ದಿಲ್ಲ ಏನ. ಅವು ಬಾಣ್ತದಾಳ ಮನ್ಯಾಗ ಅಂತೇಳನ, ಕುಣ್ಕೊಂತ ಹೋಗೋದು ಅನ್ನಕ್ಕೇನ ಅದಕ್ಕೆಮ್ಮ. ಸರಿ ಆಯ್ತು ಬಿಡ್ರಿ, ನಾ ಹೇಳ್ತೇನೆ ಬಾಣ್ತದಾಳ ಮನ್ಯಾಗ ಅಂತೇಳಿ. ಏನು ಹೇಳೋ ಅವಶ್ಯಕತೆ ಇಲ್ಲ ಶಾಂತ, ಬಾಣ್ತಿದಾಳ ಅಂತ ಯಾಕೆ ಹೇಳ್ತಿ? ಎಲ್ಲ ಮುಗಿಸ್ಕೊಟ್ಟು ಹೋಗಿ ಸಂಜೆ ಮಠ ಬಂದಿದ್ರೆ ಆಕೆ ಅಂತಿದ್ದಿಲ್ ಬಿಡು, ಬಾಣ್ತಿ ಪ್ರಶ್ನೆ ಅಲ್ಲ. ನನಗೆ ಬರಕ್ಕೆ ಇಷ್ಟ ಇಲ್ಲವ, ಯಾಕಂದ್ರೆ ನನಗೆ ಸಿಗ್ಬೇಕಾದ ಮರ್ಯಾದೆ ಅಲ್ಲಿ ಸಿಕ್ಕಿಲ್ಲ ನೋಡು. ಅದಕ್ಕೆ ಖಾಲಿ ಪಿಲಿ ಯಾರ್ಯಾರ್ದ ಮನೆ ಒಳಗೆ ಕಾಲಿಡಕ್ ನನಗೂ ಇಷ್ಟ ಇಲ್ಲ. ಏನಾತು? ದಿನಕ್ಕೊಂದು ಏನಾರ ಇರ್ತತಲ್ಲ ನಿಂದ. ಸ್ವಲ್ಪ ಬಾಯಿ ಮುಸ್ತೀರೆ, ದಿನಕ್ಕೊಂದು ಇರ್ತತಂತೆ. ಮಾತಾಡ ಮಾತು ನೋಡ್ಕೊರಿ, ನಿಮ್ದು ಹೆಂಗೈತಿ? ದಿನಕ್ಕೊಂದು ಏನಿರ್ತದ ನಂದ ಕತಿ ನಿಮ್ದಂದ ತಗ. ಅಯ್ಯೋ ದೇವ್ರೇ. ಅದನ್ನ ಹೇಳ್ತಾ ಇರೋದು ನಾನು ನಿಮ್ಗ. ಅಲ್ರಿ ತಡ್ರಿ, ನಾ ಕೇಳ್ತೇನೆ ನಿಮ್ಗ, ಈಗ ಮಾಡಿದ್ ಸರಿಯನ? ಹೇಳ್ರಂಗ ನೀವೇ ನೋಡೋಣ. ಬಂದ ನಿಮ್ಮ ಹತ್ರ ಹೇಳಣ, ಹೌದಾ? ಎಲ್ಲಿದ್ರಿ? ಅಲ್ಲಿ ಹೊಲ ಕಡೆ ಇದ್ರಿ, ಹೌದಾ? ಅಲ್ಲೇ ನಿಮ್ಗೆ ಹೇಳಿ, ಇಲ್ಲೇ ಶಾಂತವ್ಗೆ ಹೇಳಿ, ನನಗೆ ಯಾಕೆ ಹೇಳಿಲ್ಲ ಮಕ್ಕಳಾಗಿದ್ದು? ಅಯ್ಯೋ ದೇವ್ರೆ, ಇದಾ ನಿನಗೆ ಸಿಟ್ಟು ಬರಕ್ ಕಾರಣ? ಪಾಪ ಅವ ಅಂದ, ಅಂದ್ರೆ ಏನಂದ ಅಂದ್ರೆ ಅವ ಹೊಂಟೆ ಇಲ್ಲೇ ಶಾಂತಾಗಿ ಹೇಳಿದ್ನ, ಹೇಳಿ ನಮ್ಮ ಮನೆ ಕಡೆ ಬರೋತ್ನಾಗ ಅಲ್ಲೇ ಹೊರಕ್ ಹೋಗ್ಯಾನಲ್ಲ, ಅಲ್ಲೇನ ಅದೇನಲ್ಲ ಹೇಳಿದ, ಹಿಂಗಣ್ಣ ಅಳಿಜೋಳಿ ಎರಡಾತು, ಭಾರಿ ಖುಷಿ ಆತಣ ಅಂತ ಅಂದ. ಅನ್ನತ್ಲೆ ಹೌದನಪ್ಪ, ಚಲೋ ಆತ್ ಬಿಡ ಅಂತಂದೆ. ಅದಕ್ಕೆ ಮುಗಿ ಹೇಳ್ಬಿಡೋಣ ಅಂದ. ಹೂಪ ಹೇಳ್ತಂತ ತಗೋ ಅಂತಂದೆ. ಹಂಗಾರ ನಾನು ವಾಪಸ್ ಊರಿಗೆ ಹೋಗ್ತೇನಣ್ಣ, ಅಲ್ಲೇ ಇರ್ತೇನೆ, ಮತ್ತೊಂಚೂರು ಏನಾರ ಬೇಕಾಗ್ಬೋದು, ಹುಡುಗರನ್ನದು ಕರ್ಕೊಂಬರೋದು ಮಾಡೋದು ಎಲ್ಲ ದವಾಖಾನ್ಯಾಗ ಅದಾರ, ಇನ್ನೂ ಕೆಲಸ ಭಾಳ ಅದಾವು, ನಾ ಅಲ್ಲಿರ್ತೇನೆ ಅಂದ. ಆಯ್ತು ನೀ ಹೋಗು, ನಾ ನಿಮ್ಮ ಮತ್ತಿಗೆ ಮುಗಿ ಹೇಳ್ತಂತ ತಗೋ ಅಂತಂದೆ. ಆಯ್ತಣ್ಣ ಹೇಳ ಮತ್ತೆ ಅಂತ ಹೇಳೇ ಹೋಗ್ಯಾನವ, ಗೊತ್ತೈತೇನ? ಕಳ್ಳಗೊಂದು ಪಿಳ್ಳಿನವ ಅನ್ನಂಗ, ಆ ಕೈಗೆ ಮಾಕೈ ಸಾಕ್ಷಿ ಅನ್ನಂಗ ನೀವು ನಿಂತು ಬಿಡ್ರಿ ಎಲ್ಲದಕ್ಕೂ. ಅಲ್ರಿ ಅದಕ್ಕೆ ಹೇಳನ್ನ ಬದ್ಲಿ ಒಂದು ಫೋನ್ ಹಚ್ಬೋದಿತ್ತಲ್ಲ. ಏನ್ ನನ್ನ ಕಡೆ ಫೋನ್ ಇಲ್ಲೋ, ಏನ್ ಅವ್ನ ಕಡೆ ನನ್ನ ನಂಬರ್ ಇಲ್ಲೋ? ಎಲ್ಲ ಐತಿ, ನೀವು ಸುಮ್ಮನೆ ಇರ್ರಿ, ಎಲ್ಲದಕ್ಕೂ ವಾದಿಸ್ಕೊಂಡು ಬರಾಕ್ ಹೋಗ್ಬೇಡ್ರಿ. ನಾ ಹೇಳ್ತೀನಿ ಕೇಳ್ರಿ, ನಾ ಬೇಕಾದಾಗೋಲ್ ತಕ್ಕ ನಾ ಬರುದಿಲ್ಲ, ನಾ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಹೇಳ್ರಿ, ನಿಮ್ಮ ಅತ್ತಿಗೆ ಹಿಂಗ ಶಿಟ್ಟಾಗಿದ್ಲು, ನೀ ಹೇಳಲಾರ್ದಕ್ಕಂತ ಕುಲ್ಲ ಹೇಳ್ಬೇಕು ನೀವು ಅಷ್ಟೇ. ಮತ್ತಿಲ್ಲ ನನಗೆ ಬೇಕಾದಾಗೂ ನಾ ಅದನ್ನ ಹೇಳಕ್ಕೆ ಅಲ್ಲ ಅತ್ತಿಗೆ. ಅವನು ಹಂಗ ಮಾಡ್ತಾನೆ, ಒಂದು ಫೋನ್ ಹಚ್ಚಿ ಹೇಳ್ಬೋದಿತ್ತ? ಈಗ ಆಕೆ ಮತ್ತೆ ಸಿಟ್ಟು ಬರೆದ್ರೆ ಒಂದು ಅರ್ಥ ಐತಿ. ನಿಮ್ಮ ಮುಂದೆ ಹೇಳೋಣ, ಹೊಲದ ಮಟ್ಟ ಹುಡ್ಕೊಂಡು ಬಂದು ಯಾಕೆ ಮನೆ ಕಡೆ ಬಂದು ನನಗೆ ಹೇಳ್ಬೋದಿತ್ತಲ್ಲ ಅಂತೇಳಿ. ನನಗೆ ಹೇಳಲಿಲ್ಲ ಅಂದ್ರೂ ನಡೀತಿತ್ತು, ನಾನು ಈಕಿ ನಂಗೆ ಕೊನೆ ಹುಡ್ಕಾಕ ಹೋಗೋದಿಲ್ಲ. ಈಗ ಮೊದಲೇ ಕೊನಕಿನ ಮಟ್ಟಿ ಎಲ್ಲಿ ಏನು ಸಿಗ್ತೈತೆ ಅಂತ ಕಾಯ್ತಿರ್ತಾಳೆ. ಅಂಥವ್ರಿದ್ರಿಗೆ ನಾವು ಒಂದು ಸ್ವಲ್ಪ ಇದು ಮಾಡ್ಬೇಕಾಕತಿ. ನೀವು ಒಂದು ಮಾತು ಹೇಳಿದ್ರೆ ಅಕ್ಕಿತ್ತು ಏನಪ್ಪ. ಈಗ ನಾ ಏನು ಹೇಳೋದು, ಇದಕ್ಕೆ ಈಗ ಏನಾರು ಹೇಳಿದ್ರೆ ಆಕೆ ಸಿಟ್ಟು ಬರ್ತೈತಿ. ಇದು ಸರಿ, ಏನಂತ ಸುಮ್ಮನೆ ಅತ್ತಿಗೆ ಮನ್ ಕೊಟ್ಟು ವಾಟ್ಸ ಬದ್ಲಿ ಶಿವಲಿಂಗಿಗೆ ಹೇಳೋಣ. ನೀನು ಬೇಕಂತ ಬಿಟ್ಟಿರಲ್ಲ, ಏಕೋ ಬೈಲೆ ಹಂಗೆ ಅತ್ತಿಗೆ ಮಗು ಹೇಳ್ಬಿಡೋಣ ಅಂತ ಏನಾರ ಅನ್ ಸುಮ್ಮನೆ ಆಗಿರ್ಬೇಕು. ನಾನೇನು ಬೇಕಂತ ಬಿಡಲ್ಲ. ಮತ್ತೆ ಯಾಕೆ ಹುಟ್ಟಿದ್ದ ಕರೆ ಇದೊಂದು ಹೇಳಕ್ಕೆ ಏನಾಗದೈತಿ? ಹೌದಿಲ್ಲ, ಹೇಳಿದ್ರೆ ಏನಾರ ಕಳ್ಕೊಂತೇವನ? ಇಲ್ಲ, ಬೇಕಂತ ಬಿಟ್ಟಿಲ್ಲ, ನನಗೆ ಏಕೋ ಬೈಲೆ ಸುಮ್ಮನೆ ಆಗಿರ್ಬೇಕು. ಆಯ್ತು ಹೇಳ್ತೇನೆ, ನಿಮ್ಮ ಅತ್ತಿಗೆ ಮಗು ಒಂದು ಫೋನ್ ಮಾಡಪ್ಪ ಅಂತ ಹೇಳ್ತೇನೆ ನಾನು ಸೂಕ್ಷ್ಮಗೆ. ಹಚ್ಚಂತ ಹೇಳ್ತಂತು. ಈಗ ಫೋನ್ ಹಚ್ಚಿಂದು ಏನಂತ ಗೊತ್ತೇನೆ? ಅವ್ರು ಹೇಳಿರ್ಬೇಕು ಅದಕ್ಕೆ ಹಚ್ಚಿ ಅಂತ ಹಿಂಗಂತಾಳ. ಅತ್ತಿಗೆ ಹೆಂಗಿದ್ರು ಇಂದು ಏನಾರ ಅಂತಾಳ ಅಂತ ನಿಂಗೂ ಗೊತ್ತೈತಣ, ಹೌದಿಲ್ಲ? ಮತ್ತೆ ಈಗ ಏನು ಮಾಡಕತ್ತಪ್ಪ? ಹೇಳಲೇಬೇಕಾಕತಿ, ಹೇಳಾರ್ದಂಗೆ ಇರಾಕತ್ತೆ. ನೀ ಹೇಳೋದು ನಿಜ. ಯಾಕ? ಓ ಹನ್ಮಕ್ಕರ ಬರ್ರಿ ಕುಂದ್ರ ಬರ್ರಿ. ಮತ್ತೆ ಇರ್ಪಕ್ಷಣ ಆರಾಮ? ಏನ್ ಕಂಡೇ ಇಲ್ಲಲ್ಲಪ್ಪ, ಊರಾಗಿದ್ರೆ ಇಲ್ಲ? ಅಯ್ಯೋ ಪುಣ್ಯಾತ್ಗೀತಿ, ನಾನೇನು ಹೋಗೋಣ ಇವ ಊರಾಗ ಅದೇವಿ. ನೀವ ಕಂಡಿಲ್ಲಪ್ಪ, ದೊಡ್ಡ ಮಂದಿಗಿರಿ. ನೀನ್ ಗಂಡ ಅಂತ್ರು ಬಿಡು, ಅವನಂತ್ರು ಗುಡಿ ಕಡೆ ಚಕ್ಕ ಆಡಕ್ ಬರ್ಲಾದ 8 ದಿನ ಆತ. ಏನ ಅದೇನೋ ಒಂದು ಜಾತಿ ಕೆಲಸ ಮಾಡಕ್ ನಿಂತು ಬಿಟ್ಟಾನ. ಮತ್ತಿನೇನೈತಿ? ನಿನ್ ಗಂಡ ಬಂದೇ ಇಲ್ಲ ನೋಡು, ಇರ್ಪಕ್ಷ ನಿಂಗೆ ಅನ್ನತ್ತಿದ್ದ ಅಂತ ಹೇಳುವ ನೀನ ಏನ? ಅದು ಏನಾಗೈತೆ ಗೊತ್ತಣ್ಣ, ಕಣಿವಿ ಕೆಲಸ ಹಿಡ್ದಾರ. ಕಣಿಗೆ ಮತ್ತದು ಕಲ್ಲಿಗೆ ಲೋಡಿದೆಲ್ಲ ಲೋಡಿ ಇರೋದು ಮಾಡೋದೆಲ್ಲ ಸುಮಾರು ಆಕತ್ತಲ್ಲ. ಹಂಗಾಗಿ ಬೆಳಗ್ಗೆ ಹೊತ್ತೊಂಟ್ರು ಹೋಗೋದು, ಸಂಜಿಗೆ ಬರೋದು, ಸುಸ್ತಾಗ್ಬಿಟ್ಟಿರ್ತಾರ. ಆಮೇಲೆ ಒಂದು ತಟ್ಟು ತಗೊಳ್ಳೋದು, ತಟ್ಟು ಅನ್ನೋದು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕತ್ತದ. ತೊಗೊಂಡು ಫುಲ್ ಡಿಶ್ ಅಂತ ಮಕ್ಕೊಂಡ್ಬಿಡೋದು. ಇದೇ ಆಗೈತಿ, ಒಂದು 15 ದಿನ ಆಯ್ತು ನನಗೆ. ಯಾವಾಗ ಇದು ಮುಗಿತೈತೆ ಅನ್ನಂಗೆ ನನಗಾಗೈತಿ. ಇನ್ನೊಂದು 15 ದಿನ ಆಯ್ತಂತೆ ಮುಗೀತಂದ್ರೆ ಆಮೇಲೆ ಒಂಚೂರು ಕೈ ಕುಲ್ಲಾಕತಿ ಅಂತಂದ್ರೆ ಇದ್ರಾಗ ಒಂದು 4 ಕಾಸು ಮಾಡ್ಕೋಬೇಕಲ್ಲಪ್ಪ, ಜೀವನ ನಡಿಬೇಕಲ್ಲಣ್ಣ. ಏನಾರ ರೊಕ್ಕ ಬೇಕು, ಮಕ್ಕಳು ಮರಿಗೆ ಈಗ ನೋಡಿ ಸಾಲ ಶುರುವಾತು, ಸಾಲಿಗೆ ಹಚ್ಚಕ್ಕದು ಬೇಕಲ್ಲ. ಓಹೋ ಹನ್ಮಿ, ಏನು ಈ ಕಡೆ? ಸರೋಜಕ್ಕ, ಒಂದು 50 ಕುಳ್ಳು ಬೇಕಾಗಿತ್ತು. ಕುಳ್ಳು ಬೇಕಾ? ನೀರು ಕಸಕ್ಕ? ಅಲ್ಲಿ ಮೊನ್ನೆ ಮತ್ತೆ ಪ್ರೇಮವನ್ ಕಡೆ ತೊಗೊಂಡಂತೆ. ಅವ್ರು ಇಲ್ಲಿ ಬರಬಾರ್ದನು? ಹೇಳಿದ್ದಿಲ್ಲ ನಿಂಗೆ? ಅಕ್ಕಿಗಿಂತ ಇನ್ನೂ ಒಂದು 8 ಆಣೆ 1 ರೂಪಾಯಿ ಕಮ್ಮಿನ ಮಾಡಿ ಕೊಡ್ತೇನೆ ಅಂತೇಳಿ ಅಲ್ಲಿ ತೊಗೊಂಡೆ ಅಂತವ. ಯಾರು ಹೇಳಿದ್ರಿ ಈಕಿಗೆ? ಛೇ, ಹಾಳಾತು. ಯಾರು ಹೇಳ್ತಾರ ಏನು? ಮನ್ಯಾಗ ಇರ್ತಾಳ, ಎಲ್ಲ ವಿಚಾರ ಗೊತ್ತಾಗಿರ್ತಾವ. ಏನಪ್ಪ ಮಾಡೋದೀಗ? ಕಮ್ಮಿ ಕೇಳಿದ್ರು ಕೊಡ್ತಾಳೋ ಇಲ್ಲ ಈಗ ನೋಡೋಣ. ಇಲ್ಲ ಸರೋಜಕ್ಕ, ಅದು ಅರ್ಜೆಂಟಿಗೆ ಒಂದು 20 ಕುಳ್ಳು ಬೇಕಾಗಿತ್ತು ಅಷ್ಟೇ, ಭಾಳ ಅಲ್ಲ. ನನಗೆ ಇಲ್ಲೇ ತೊಗೋಬೇಕನ್ನೋದೇ ಭಾಳ ಇತ್ತು. ಬರಾತಿದ್ದೆ ಎದಕ್ಕೆ ಅಂದ್ರೆ ಹಂಗೆ ಬಾಯಿ ತಪ್ಪಿ ಕುಳ್ಳು ಅಂದ್ಬಿಟ್ಟೆ ನೋಡು. ತಗ, ಯಾಕ ಇಲ್ಲಿ ತೊಗೊಳಲ್ಲ, ಅಲ್ಲಿ ಹೊಂಟಿಯಲ್ಲ ಅಂತೇಳಿ ಹಚ್ಚೇ ಬಿಟ್ಲು. ಏನು ಮಾಡ್ತಿ? ಅದಕ್ಕೆ ಮತ್ತೆ ಹೊಳ್ಳಿ ಹಂಗಾರೆ ಬಿಟ್ಟು ಬರೋದು ಹೆಂಗೆ? ಅಲ್ಲೇ ಇರ್ತಾರ, ಒಬ್ರಿಗೊಬ್ರು ಮಕ್ಕ ಕಟ್ಕೊಳಕ್ಕೆ ಆಗಲ್ಲ ನೋಡು. ಅದ್ರ ಸಂಬಂಧ ಒಂದು 20 ಕುಳ್ಳು ಹಂಗೆ ಶಾಸ್ತ್ರಕ್ಕೆ ತೊಗೊಂಡೆ.
ಅಷ್ಟೇ ಅಂತ ತಗೊಂಡು ಈಗ ವಾಪಸ್ ಇಲ್ಲೇ ಬಂದೇನಿ ನೋಡು. ಏನ ಮಿಟಕ್ಲಾಡಾರವ ಇವರು. ಅಲ್ಲ ಶಾಂತಕ್ಕ, ಏನವ ಹನ್ಮವ ಈಗ ಕಣ್ಣಿಗೆ ಕಣ್ಣೇನು ನಾನು ನೋಡ್ತಾ ಇದ್ದೀನಿ. ಈಗ ಮಾತಾಡ್ತಾಳೆ, ಇನ್ನೊಟ್ಟೊತ್ತಿಗೆ ಮಾತಾಡ್ತಾಳೆ ಅಂತೇಳಿ ಏನ ಬಿಡ ಅಂತ ಸುಮ್ಮನೆ ಅದೇ. ಹೇಳ. ಅಯ್ಯೋ ಕರ್ಮ ಹಾದಿ ನಂಗೇನು ಸಿಟ್ಟ ನಿಮ್ಮ ಜೋಡಿ ಮಾತಾಡ್ಬಾರ್ದು ಅಂತೇಳಿ ಕತಿಯಪ್ಪ ಆತಾಗ. ಅದು ಶಾಂತಕ, ನಿಂಗೆ ವಿಚಾರ ಗೊತ್ತಾತ? ಇಡೀ ಊರಾಗ ಸುದ್ದಿ ಆಗೈತಿ. ಏನವ ಅದು ಇಡೀ ಊರಾಗ ಸುದ್ದಿ ಆದ್ರೂ ನಂಗೆ ಗೊತ್ತಾಗ್ಲಾರ್ದು? ನಾನು ಇದೇ ಊರಾಗ ಅದೀನಪ್ಪ. ಏನಾತು? ಅಯ್ಯಯ್ಯಯ್ಯ, ನಿಂಗೆ ಪಾರಕ್ಕ ಗಿರ್ಜಕ್ಕ ಏನು ಮಾಡ್ತಾರ ಅನ್ನೋದು ಅಷ್ಟೇ ಗೊತ್ತಾಗತ್ತೆ ಶಾಂತವ ನಿಂಗೆ. ಸುಮ್ಮನಿರು. ಏನು ಹೇಳ ಹನ್ಮವ? ಅದು ಆ ಸುಂದ್ರಿ ಅದಾಳಲ್ಲ ನೋಡು, ಆಕಿ ವಿಚಾರ ಇಲ್ಲಿ ಏನು ಹೇಳಕ್ ಹೋಗ್ಬೇಡ. ಏನು ಆಕಿ ವಿಚಾರ ಕೇಳಿದ್ರೆ ನನ್ನ ಮೈ ಮುಳ್ಳಾಕತಿ. ಊರ್ ಬಿಡಾಡಿ ಅದು ಏನಂತ ಬಂದು ಊರಾಗ ಸಾರ್ತೆಗಳ ಏನತ್ತಾಗ. ಅಲ್ಲ ಆಕಿ ಏನ್ ಹೇಳ್ತಾಳಂತಾರ ಕೇಳು. ನೋಡ್ದೇನ್ ಶಾಂತವ, ಎದಕ್ ನಂಗೆ ಸಿಟ್ಟು ಬರ್ತತಿ? ಸುಮ್ನೆ ಸಿಟ್ಟು ಬರಲ್ಲ ನನಗೆ. ಏನ ಹೆಂಗ್ ಕಿವಿ ನೆಟ್ಟಗದು ನೋಡು. ಇದ ನಾನು ಏನಾರ ಹೇಳಕ್ ಬರ್ಲಿ, ಕಿವಿ ಮುಚ್ಕೊಂಡು ಕೇಳಿದ್ರು ಕೇಳಾರ್ದಂಗೆ ಎದ್ದೋಕಾರ ಗೊತ್ತನ? ಥೋ 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 ಸರೋಜಕ್ಕ, ನೀ ಗನ ದುಡುಕ್ತಿಯವ ಆತಾಗ. ಏನಾತಂತ ಪೂರ ವಿಚಾರ ಕೇಳಿಲ್ಲೇ ನೀ ಖುಷಿ ಪಡದೆ. ನಾ ಖುಷಿ ಪಡದ ಏನಾತ? ಹೋದ್ಲನ್ ಹಾಳಾಗಿ ಹಳ್ಳಿ ಬಿಟ್ಟು. ಅಯ್ಯೋ ದೇವ್ರೆ, ಅದಾದ್ರೂ ಆತೆ ಹೇಳಕ್ಕಾಗಲ್ಲ. ಅದು ಆಕಿ ನೀಲ ಒಂದು ಸೊಸಿ ಸತ್ತಿದ್ಲಲ್ಲೇವ, ಸುಡ್ಗಾಡದ್ರ ಹೆಸರು ಏನೇವತ್ತಾಗ ನಂಗೆ ಬಾಯಾಗ ಬರಲ್ಲತ್ತಾಗ. ಆ ನೀಲವನ ಹೆಸರು ಏನ ನಂಗೆ ಅದಷ್ಟು ನೆನಪಿಲ್ಲ. ಆಕಿ ಆಕಿ ಸುಜಾತ ಹಾ ಸತ್ತಿದ್ಲಲ್ಲ, ಆಕಿ ದೆವ್ವಾಗ್ಯಾಳಂತೆ. ಅದೇ ಮೊನ್ನೆ ಕೂಸಾತ ಹೆರಿಗೆ ಟೈಮ್ನಾಗ ಸತ್ಲಲ್ಲ. ಅಯ್ಯೋ ದೇವ್ರೆ, ಆಕಿ ಸತ್ತು ದೆವ್ವಾಗಿ ಸುಂದ್ರಿ ಮೈಯಾಗ ಬಂದಾಳ. ಏನ ಸುಂದ್ರಿ ಮೈಯಾಗ? ಯಾರು ಹೇಳಿದ್ರ? ಏನಪ್ಪ ನಂಗೆ ನಂಬಕ್ಕಾಗವಲ್ತು ಬಿಡಿ ಇದೆಲ್ಲ. ಅಲ್ಲ ಆಕಿ ಸತ್ತು ದೆವ್ವಾಗಿ ಸುಂದ್ರಿ ಮೈಯಾಗ ಬರೋದ? ಯಾಕತಿ ಅಲ್ಲ, ಅವ್ರ ಕುಟುಂಬದಾಗ ಯಾರು ಇದ್ದಿದ್ದಿಲ್ಲ ಅಂತನ ಈ ಬಿಡಾಡಿ ಮೈಯಾಗ ಬರಾಕ? ಅಯ್ಯ ದೆವ್ವ ಅದೇನು ಬರಬರಿ ಇದ್ದಂಗಿಲ್ಲ ಬಿಡೋದು, ಸತ್ತಿನ ತಲೆ ಕೆಟ್ಟಿರ್ಬೇಕೀಗೆ. ಥೋ ಸರೋಜಕ್ಕ, ನಿನ್ನ ಮಾತು ಕೇಳಾಗ್ಬೇಕಲ್ಲ ಆಗತ್ರ ತಿಳಿಯಲ್ಲ ಮಾತಾಗ. ಅಯ್ಯೋ ದೇವ್ರೆ, ಹೌದಂತ ಸತ್ತು ದೆವ್ವಾಗಿದ್ದು ಕರೆ. ಏನವ ಇದಕ್ಕೇನು ಹೇಳೋದು ಏನಾತಾಗ? ಅಲ್ಲ ಸುಂದ್ರಿ ಮೈಯಾಗ ಬಂದತಿ ಅಂದರೆ ಅಯ್ಯೋ ಹಂಗಾರ ಈಕಿನ ಮುರ್ಕೊಂಡೇ ಹೋಗ್ಬೇಕ ಏನಾದ? ಮುರ್ಕೊಂಡೇ ಹೋಗ್ಬೇಕಪ್ಪ, ಬಿಟ್ಟಂತ್ರ ಹೋಗ್ಬಾರ್ದು ಬಿಡು. ಅಯ್ಯೋ ಬಿಡ್ರಿ ಅದಕ್ಕೆ ಯಾಕೆ ಹಂಗಂತೀರಿ ಪಾಪ? ಸಣ್ಣ ಕೂಸೈತಿ, ಇನ್ನು ಅದನ್ನ ಬಿಟ್ಟಕ್ಕಿಗೆ ಏನಾರ ಆದಂದ್ರೆ ಹೆಂಗೆ ಹೇಳ್ರಿ ನೋಡೋಣ. ಹೋಗ್ಲಿ ಬಿಡ್ರಿ, ಯಾಕೆ ನಾವು ಮಾತಾಡಿ ಇನ್ನೊಬ್ರಿಗೆ ಕೆಟ್ಟಾಗ್ಬೇಕು? ಶಾಂತವ ನೋಡು, ಎಷ್ಟೇ ಆದ್ರೂ ನಿಂಗೆ ಬೇಕಾದಾರಲ್ಲ ಅವರು, ಅದಕ್ಕೆ ಎಷ್ಟು ಗಡ ಬೇಜಾರಾತ್ ನೋಡು. ಆ ಸುಂದ್ರಿ ಈಗ ಬಾರಿ ಬೇಕಾಗ್ಯಾಳಲ್ಲ ನಿನಗೆ, ನಿನ್ನ ಮಗಳಿಗೆ ಮದುವೆ ಆಗೋಗಳಲ್ಲ ಆಕಿಗೆ. ಯವ್ವ ಆಕಿ ಯಾರಿಗೆ ಬೇಕಾದರೂ ನನಗೆ ಬೇಕಾಗಲ್ಲವ. ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳ್ಕೊಲಿ? ಏನ ಸ್ವಲ್ಪ ಅಲ್ಲ ನನ್ನ ಹೊಟ್ಟೆ ಸಂಕಟ ಇರೋದು. ಅಯ್ಯೋ ಸರೋಜಕ್ಕ ಬಾ, ನಂಗೆ ಮೊದಲು ಕುಳ್ಕೊಡ್ಬಾ, ಕುಳ್ಕೊಟ್ಟು ಏನಾರ ಮಾಡ್ಕೊ ನೀನು. ನಾನು ಹೋಗ್ಬೇಕು ಮನೆಗೆ. ಬಂತಡಿ ಶಾಂತವ, ಬಾರ ಕೊಡ್ತಂಡ. ಅಲ್ಲ ಇದು ಮಾತಾಡೋದು ಕೇಳಿದೆ ಶಾಂತ, ಮತ್ತೆ ಸಿಟ್ಟು ಬರ್ತತೆ ಬರೋದಿಲ್ಲ ಹೇಳಂಗ ನೋಡೋಣ. ಅಲ್ಲಿ ಹೊಟ್ಟಿಗೆ ಅನ್ನ ತಿಂತತೆ ಇದು, ಸಗಣಿ ತಿಂತತೆ ಇದು. ಅಯ್ಯೋ ದೇವ್ರಿ, ಮನುಷ್ಯಾಗ ಕೆಟ್ಟತನ ಇರ್ಬೇಕು ಎಲ್ಲಿ ಮಠ ಅದು, ಒಂದು ಇತಿ ಮಿತಿ ಇಲ್ಲ ಅದಕ್ಕೆ. ಅಯ್ಯೋ ದೇವ್ರಿ. ಅಣ್ಣ ಬೇಜಾರಾಗಬೇಡ. ಅಲ್ಲ ಹೋಗಿ ಅಕ್ಕಿ ಮೈಯಾಗಿ ಯಾಕೆ ಬಂತಿದ್ದು? ಪಾಪ ಶಂಕರವಕ್ಕ ಅದು ಎಷ್ಟು ಒದ್ದಾಡಕತ್ತಾಳೋ ಏನ. ನಾನೇನಾರ ಮಾತಾಡಕ್ ಹೋದ್ಯಾ ಅದು ವಿಕೋಪಕ್ಕೆ ಹೋಗತಿ. ಏನೋ ಬೇಕಂತಾನ ಮಾಡ್ಯಾರ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ. ನೀನೇ ಒಂಚೂರು ಮಾತಾಡಿ ನೋಡ್ತೀಯಾ ಏನಾಯ್ತು ಎತ್ತಂತ ವಿಚಾರ ತಿಳ್ಕೊಂತೀಯ? ಇಲ್ಲಪ್ಪ, ನಾನೇನು ತಿಳ್ಕೊಳಲ್ಲ. ನಿನ್ನ ಹೆಂಡತಿ ಆಮೇಲೆ ಏನಿಲ್ಲ, ಅಯ್ಯೋ ನನಗೆ ಬೇಡ ಆದ್ರೆ ನಿಮಗೆ ಬೇಕಾಕಾರ ಹಂಗೆ ಹಿಂಗೆ. ಈಗ ನೋಡಿದೆ ನಿನ್ನಿದ್ರಿಗೆ ಹೆಂಗೆ ಮಾತಾಡಿಲ್ಲ ಅಂತೇಳಿ. ನಾನೇನು ತಿಳ್ಕೊಳಕ್ಕೆ ಹೋಗಲ್ಲ, ಹಂಗೇನು ಆಗ್ಬೇಕಾಗಿಲ್ಲ. ಹೊರಗೆ ಎಲ್ಲರೂ ಬೆಟ್ಟ ಆದರೆ ಕೇಳ್ತೀನಿ, ಆದ್ರೆ ನಾನು ಅದಕ್ಕಾಗಿ ಅಂತ ಅವ್ರ ಮನೆ ಬಾಕ್ಲಿಕ್ಕೆ ಹೋಗಲ್ಲ. ಹೋಗ್ಲಿ ಬಿಡ, ನಾ ಇದು ಮಾಡೋದು ಹಂಗೆ ಐತಿ. ಏನಾಯ್ತು, ಯಾಕೆ ಆಕೆ ಮೈಯಾಗ ಬಂದಿರ್ಬೋದು ಅಂತ. ಏನಪ್ಪ ಎಲ್ಲ ಬಂತಲ್ಲ ಮಾಲು ಬರ್ಸಿಟ್ಟಿಯಲ್ಲ ಕರೆಕ್ಟಾಗಿ? ಎಲ್ಲ ಲೆಕ್ಕ ಬರ್ದಿಟ್ಟೇನಿ, ಅವ್ರಿಗೆ ಪೇಮೆಂಟ್ ಮಾಡಾತ. ಹಳೆ ಸ್ಟಾಕ್ ಎಲ್ಲ ಇಲ್ಲಿ ಮ್ಯಾಲೆ ತೊಗೊಂಡೇನಿ, ಹೊಸ ಸ್ಟಾಕ್ ಇದನ್ನ ಕೆಳಗೆ ಹಾಕ್ಸೇನಿ. ಹಳೇದು ಭಾಳ ಉಳ್ದಿದ್ದಿಲ್ಲ, ಸ್ವಲ್ಪ ಉಳ್ದೈತಿ. ಈಗ ಹಬ್ಬ ಹುಣ್ಣಿಮೆ ಎಲ್ಲ ಜಾಸ್ತಿ ಆದ್ವಲ್ಲ ಅದಕ್ಕೆ. ನಾಳೆ ಮದುವೆಗೆ ಒಂದು ದೊಡ್ಡ ಮನಿದು ಆರ್ಡರ್ ಬಂದೈತಿ. ಗೋಡಂಬಿ ಮತ್ತು ಬಾದಾಮಿ, ಇದು ದ್ರಾಕ್ಷಿ ಮತ್ತು ಪಿಸ್ತಾ, ಅಂದರೆ ಇವು ಇಷ್ಟನ್ನು ಒಂದು ಪಾಕೆಟ್ನಾಗ 4 ಬರುವಂಗೆ ಬರ್ಬೇಕಂತ. ಅದು ಒಂದು 500 ಹೇಳ್ಯಾರ ಅವ್ರು. ಅಂದ್ರೆ ನಂಗೆ ಗಿಫ್ಟ್ ಪ್ಯಾಕ್ ಮಾಡೋದು 500 ಹೇಳ್ಯಾರ. ಅವೆಲ್ಲ ರೆಡಿ ಅದಾವಲ್ಲ? ಆರ್ಡರ್ ಹಾಕಿದ್ದೆವು, ಬಂದವು. ನಾಳೆ ಏನೋ ಅವ್ರ ಮನುಷ್ಯನ ಕಳಿಸ್ತೀನಿ ಅಂದಾರ, ಏನಾದ್ರೆ ಇಟ್ಟು ಕಳಿಸ್ಬೇಕಂತ. ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಇನ್ನೆಷ್ಟು ಕೊಡೋದೈತಿ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಲ್ಲ, ಬರ್ದಿಟ್ರಲ್ಲ? ಬರ್ದಿಟ್ಟೇನೆ. ಅಡ್ವಾನ್ಸ್ ಕೊಟ್ಟಿದ್ರು, 5,000 ಕೊಟ್ಟಿದ್ರು, ಇನ್ನೂ ಕೊಡೋದೈತಿ. ಅದನ್ನೆಲ್ಲ ಪೂರ್ತಿ ಪೇಮೆಂಟ್ ಕ್ಲಿಯರ್ ಮಾಡೇ ತೊಗೊಂಡೋಕ್ಕೇನೆ ಅಂತ ಹೇಳ್ಯಾರ. ಆಯ್ತು. ಅಲ್ಲ ಈ ಗೋಡಂಬಿ ದ್ರಾಕ್ಷಿ ರಿಟರ್ನ್ ಗಿಫ್ಟ್ ಕೊಡೋದ ಏನು ಹೊಟ್ಟೆ ತುಂಬಿದ ಜನನ ಏನಪ್ಪ? ಅಲ್ಲ ಒಳ್ಳೇದಲ್ಲನ, ನಮ್ಮಂತವ್ರಿಗೆ ವ್ಯಾಪಾರ ಆಕೈತೆ ಅಷ್ಟೇ. ಮತ್ತು ಅವ್ರು ರಿಟರ್ನ್ ಗಿಫ್ಟ್ ಕೊಡಲಿಲ್ಲ ಅಂತಂದ್ರೆ ನಮಗೆ ಎಲ್ಲ ವ್ಯಾಪಾರ ಆಕೈತೆ ಹೇಳ್ರಿ ನೋಡೋಣ. ಅದೇನ ಸರಿ. ಅಲ್ಲ ತೆಳ್ಳ ಕಡ್ಡಿದ್ದಂಗದಿ, ದಿನ 2 ಬಾದಾಮಿ ಗೋಡಂಬಿ ಎಲ್ಲ ಬಾಯಾಗ ಹೊಕ್ಕೋ,
ತಿನ್ನ ಏನ್ ಮಾರಾಕ್ ತರ್ಬೇಕಾಗೈತೆ ಹೊಟ್ಟೆ ತುಂಬ ತಿನ್ನ. ಆಮೇಲೆ ಅವು ಹೇಳಕತ್ತಿದ್ಲ ಪಾಯಸಕ್ಕೆ ಹಾಕಕ್ಕೇನ ಗೋಡಂಬಿ ಖಾಲಿ ಆಗ್ಯಾವಂತ ಮನ್ಯಾಗ, ಬಾದಾಮಿ ಏನೂ ಇಲ್ಲಂತೆ. ಅದಕ್ಕೆ ಒಂದು ಪಾವು ಕಿಲೋ ಹಿಡ್ಕೊಂಬಾರಪ್ಪ ಅಂತ ಹೇಳಿದ್ಲ. ನೀ ಈಗ ನಿಂತಿಯಲ್ಲ ಚೀಟ್ ಕಟ್ಟಿಟ್ಬಿಡು, ಆ ಕಟ್ಟಿ ಊಟದ ಬ್ಯಾಗ್ ಐತಲ್ಲ ಅದ್ರಾಗ ಹಾಕ್ಬಿಡು, ಅಂದ್ರೆ ಹೋಗ್ತಾ ತೊಗೊಂಡೋಗ್ಬಿಡೋಣ. ಸರಿ. ಆಮೇಲೆ ಅವ್ವಾರ ಮನೆಗೂ ಬೇಕಾಗಿತ್ರಿ, ಮತ್ತು ಅಲ್ಲೂ ಕೊಡ್ತೇನೆ. ಆಯ್ತು, ಕಟ್ಟಿಕೊಡು ಅವ್ರಿಗೂ. ಎಷ್ಟೆಷ್ಟು ಬೇಕಾ ಏನೇನು ಬೇಕಾ ನೋಡು, ಸುಮ್ಮನೆ ಹುಳ ಹಿಡಿಸಿ ಹಾಳು ಮಾಡ್ಬೇಡ. ಅವ್ರಿಬ್ರು ಗಂಡ ಇಂತಿ ಎಷ್ಟು ತಿಂತಾರ ಬೇಕಾತಲ್ಲ, ಏನು ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ತಗೋನ್ನ. ಕತಿ ನಿಮ್ದೊಂದು ಅಲ್ಲ, ನಮ್ಮ ಮನೆಗೆ ಕೊಡೋದಾದ್ರೆ ಇವೆಲ್ಲ ಹೇಳ್ತೀರಿ, ಇಲ್ಲಿ ಅತ್ತೆ ಮನೆಗೆ, ಇಲ್ಲಿ ನಿಮ್ಮ ಮನೆಗಾದ್ರೆ ಸುಮ್ಮನೆ ಎಷ್ಟು ಬೇಕಷ್ಟು ಕಟ್ಟಿಕೊಡ್ತೀರಿ. ಹಿಂಗಂದ್ರೆ ಹೆಂಗೆ? ಅಲ್ಲ ಅರ್ಚನಾ, ನಾನೇನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತೇನೆ. ನಾನು ಕೆಡಬಾರ್ದು ಅಂತ ಹೋದ್ಸಲಿ ನಿಮ್ಮ ಮನೆಗೆ ಬಂದಾಗ ನೋಡಿದ್ನಲ್ಲ, ಅದೇನು ಬಾದಾಮಿ ಹುಳ ಹತ್ಯಾವು, ಇಲ್ಲಿಂದನ ತೊಗೊಂಡೋಗಿದ್ವು. ಬಾಯಿ ತೆಗೆದು ದಬ್ಬಿ ಎತ್ತಬೇಕತ್ತಿಟ್ರೆ ಮತ್ತೆ ಹುಳ ಹತ್ಲಂಗಿರ್ತಾವನ, ಎಷ್ಟು ಬೇಜಾರಾದಂಗಾತ. ಹೌದಿಲ್ಲ? ತಿನ್ಬೇಕಪ್ಪ, ತಿನ್ಲಿ, ಯಾರು ಬೇಡ ಅಂತಾರೆ? ಅತ್ತಿ ಮಾವ ತಿನ್ಲಿ, ಅವ್ರಿಗೆ ಯಾಕೆ ಸುಮ್ಮನೆ ಅನ್ಲಿ, ತಿನ್ಲಿ, ಬೇಕಾದ್ರೆ ಒಯ್ಲಿ, ಆದ್ರೆ ತಿನ್ಲಂಗ ಇದು ಮಾಡಿದ್ರೆ ಹೆಂಗಂತ. ಆಯ್ತಾಯ್ತು, ಸಿಟ್ಟಾಬೇಡ್ರಿ. ಈಗ ರೀ, ಅದು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು, ನಾ ಕೇಳಿದ್ರೆ ಬೈಬಾರ್ದಂತ ಮೊದ್ಲ ಹೇಳಕತ್ತಿ. ಹೇಳು ಹೋಲಿ, ನಾ ಏನು ಬೈಯಕ್ಕೆ ಹೋಗುದಿಲ್ಲ ಮಾಡಕ್ಕೆ ಹೋಗುದಿಲ್ಲ, ಹೇಳು. ಅದು ಹಂಗೆ ಮಾತಿಗೆ ಬಂದು ಅಂದಿದ್ದ, ಬೇಕಂತ ನನಗೆ ಅದನ್ನು ಹೇಳಬೇಕು ಅಂತಲೇ ಹೇಳಿದ್ದಲ್ಲ. ಅಂದರೆ ಏನಾಗೈತಿ ಅಂದರೆ, ಅಲ್ಲಿ ಇದ್ರ ಕಡೆ ನಮ್ಮ ಮನೆಯಿಂದ ಇತ್ತಾಗ ಮುಂದೆ, ನಮ್ಮವ್ರ ಮನೆಯಿಂದ ಇತ್ತಾಗ ಹಳವು ಐತಲ್ಲ, ಅಂದರೆ ಒಂದು ತೆಗ್ಗ ಐತಲ್ಲ, ಅಲ್ಲಿ ಒಂದು ರೋಡು ಹೆಚ್ಚಿನ ಈ ಕಡೆ ಬಾಜುಕ್ಕೆ ಒಂದಿಷ್ಟು ಜಗಗಳದಾವಲ್ಲ, ಅಲ್ಲೇ ಒಂದು ಜಾಗ ಭಾರಿ ಸಸ್ತಾಕ್ರಿ. ಬರೀ 16 ಲಕ್ಷಕ್ಕೆ ಎಷ್ಟು 3 ಗುಂಟೆ ಜಾಗ, ಇಷ್ಟು ಕಮ್ಮಿ ರೇಟಿಗೆ ಗೊತ್ತಾನ? ಅಲ್ಲಿ ಭಾಳ ತುಟ್ಟದಾವ, ಅಷ್ಟು ಕಮ್ಮಿಗೆ ಸಿಗೋದೇ ಇಲ್ಲ. ಅಂಥದ್ದು ಬರೀ 16 ಲಕ್ಷ ರೂಪಾಯಿಗೆ 3 ಗುಂಟೆ ಜಾಗ. ಅಯ್ಯೋ, ಅದು ಅಂಥ ಜಾಗ ಸಿಗೋದೇ ಕಷ್ಟ ರೀ. ಅದನ್ನು ತಗೊಳ್ಳೋಣ ಅಂತ ಸ್ವಲ್ಪ ಆಸ್ತಿ ಮಾಡ್ದಂಗೆ ಆಕತಿ, ಏನಂತೀರಿ? ಅಲ್ಲ ಅರ್ಚನಾ, ನೀ ಏನು ಬೇಕಂತ ಹೇಳಕತ್ತೀಯ ಹೆಂಗಪ್ಪ? ಅಲ್ಲ, ನಾನು ಆಸ್ತಿ ಮಾಡೋದೇ ಆದ್ರೆ ನನ್ನ ಊರಾಗ ಮಾಡ್ತೇನೆ, ನಾ ಯಾಕೆ ಅಲ್ಲಿ ಇಲ್ಲಿ ಮಾಡಲಿ? ನಾವಲ್ಲಪ್ಪ, ನಾ ಯಾವ ಜಾಗ ತೊಗೊಳಕ್ಕೂ ಅಲ್ಲ. ಅಯ್ಯೋ ಕತಿಯೇ, ಅಲ್ಲ ನಮ್ಮ ಅಪ್ಪಂದ 1 ಎಕರೆ ಹೊಲ ಹೋಗಿಲ್ಲ HBಗೆ. 1 ಎಕರೆ ಹೊಲ ಹೋಗೈತಿ, ಅದನ್ನ ಪೂರ್ತಿ ಪ್ಲಾಟ್ ಮಾಡಿ ಮಾರ್ತಾ ಅದಾರ. ಅದ ಪ್ಲಾಟ್ ನಾವು ಇಟ್ಕೋಬೋದಲ್ಲ. ಅಲ್ಲ ರೀ, 2 ವರ್ಷ ಅಂತ ಹೇಳಿ 3 ವರ್ಷದ ಮೇಲಾತ, ಇನ್ನೂ ಅದು ಹಂಚಿಕೆ ಆಗಿಲ್ಲ. ಯಾವಾಗ ಆಕತ್ತಂತನೂ ಗೊತ್ತಿಲ್ಲ. ಹಿಂಗಿರೋ ಹೊತ್ನ್ಯಾಗ ಆಕ್ಕತಿ, ಲೇಟ್ ಆಗಿರ್ಬೋದು, ಆದ್ರೆ ಆಗೇ ಆಕ್ಕತಿ. ಆಗ್ಲಂಗಂತರೂ ಇರೋದಿಲ್ಲ ಏನು. ಆಯ್ತು. ನೀನೇನು ಇದು ಮಾತಿಗೆ ಬಂದು ಹೇಳಿದೆ ಅನ್ಬೇಡ. ನಿಮ್ಮವ್ವ ನಿನ್ನೆ ಫೋನ್ ಮಾಡಿದ್ದು ಗೊತ್ತೈತಿ, ನಿನಗೆ ಈ ವಿಚಾರ ಹೇಳಿದ್ದೂ ಗೊತ್ತೈತಿ, ನೀನು ಮಾತಾಡಿದ್ದು ನಂಗೆ ಗೊತ್ತೈತಿ. ಹಿತ್ತಲ್ಲ ನಿಂತು ಮಾತಾಡತ್ತಿದ್ದಿಲ್ಲ, ನಾ ಅಲ್ಲೇ ಪೈಕಾನೆ ಕುಂತೇನಿ, ನಿಂಗೆ ಗೊತ್ತಿಲ್ಲ. ಅಲ್ಲೇ ನಿಂತು ಮಾತಾಡತ್ತಿದ್ದಿ ನೀನು, ನನಗೆ ಕೇಳಿಸ್ತು. ಇರ್ಲಿ, ಸುಮ್ಮನೆ ಮಾತು ಯಾಕದ ಹೊರತಾಗ. ಈಗ ನೋಡ ಆಗೋದಿಲ್ಲ ಅವೆಲ್ಲ, ನೀನು ಮತ್ತೆ ಹಂಗೆಲ್ಲ ತಲೆಯಾಗಿಡ್ಕೊಳಕ್ಕೆ ಹೋಗ್ಬೇಡ. ನೀ ತಿಳ್ಕೊಂಡಂಗೆ ಜಾಗ ಈಗ ತೊಗೊಳೋದಾದ್ರು ನಾನು ನನ್ನ ಊರಾಗ ತೊಗೋತೇನೆ ಹೊರತು ನಿಮ್ಮ ಊರಾಗ ನಾ ತೊಗೊಳೋದಿಲ್ಲ. ಅದೇನ್ರಿ ನನ್ನೂರು ನಿಮ್ಮೂರು ಅಂತೇಳಿ ನೀವು ಆ ಮನೆ ಹಳೆ ಮತ್ತಂಗಾರ ಅವರಿಗೆ ನೀವು ಆಸರಾಗಿರಂಗಿಲ್ಲ. ನಾಳೆ ಅವ್ರಿಗೆ ವಯಸ್ಸಾದ ಕಾಲಕ್ಕೆ ನೀವ ಮಗ ನೀವ ಹಳೆ ಮತ್ತೆ ನೀವು ನೋಡ್ಕೊಳಂಗಿಲ್ಲ ಅವ್ರನ್ನ. ನೋಡ್ಕೊಂತೀನಿ ಹಂಗಂತೇಳಿ ಆಸ್ತಿ ಮಾಡಿ ಅಲ್ಲೇ ಮನೆ ಕಟ್ಕೊಂಡು ಇದ್ದೇ ನೋಡ್ಕೋಬೇಕಾ? ಈಗ ಹೋಗೋದು ಬರೋದು ಮಾಡ್ಕೊಂತಿದ್ರ ಆಗಂಗಿಲ್ಲನ? ಅವ್ರಿಗೆ ಎಷ್ಟೋ ವಯಸ್ಸಾಕತ್ತನ, ನಮ್ಮಪ್ಪ ನಮ್ಮಗೂ ವಯಸ್ಸಾಕತಿ, ಮತ್ತೆ ಅವ್ರು ನೋಡ್ಕೊಳ್ಳೋದು ಯಾರು? ಅಲ್ಲ ರೀ, ನೀವು ನಮ್ಮಪ್ಪ ನಮ್ಮವ್ನ ನೋಡ್ಕೋಬೇಕು, ನಿಮ್ಮಪ್ಪ ನಿಮ್ಮವ್ವನ್ನ ನಿಮ್ಮ ಅಕ್ಕನ ಗಂಡ ಅವ್ರು ನೋಡ್ಕೊಂತಾರ. ಹಂಗ ಮತ್ತೆ ಎಲ್ಲ ಇಡೀ ಜಗತ್ನೇ ನಡೀತಾ ಇರೋದೇ ಇದು ಗೊತ್ತನ? ನಾವು ಅತ್ತಿ ಮಾವನ್ನ ಹಳೆ ನೋಡ್ಕೊಳ್ಳೋದು, ಅದೇ ಮಕ್ಕಳೆಲ್ಲ ನೋಡ್ಕೊಳ್ಳೋದು ಕಮ್ಮಿ, ಭಾಳ ಕಮ್ಮಿ. ಈಗ ನಿಮ್ಮಪ್ಪ ನಿಮ್ಮವ್ಗ ಅವ್ರ ಹಳೆ, ನಮ್ಮಪ್ಪ ನಮ್ಮವ್ಗ ನೀವು. ಭಾಳ ಚೆನ್ನಾಗಿ ಹೇಳಿದಿ ಬಿಡು. ಓಹೋ ಹೋ, ಇದು ಹಿಂಗೆಲ್ಲ ಐತೇನ? ಈಗ ಹಂಗಾರ ನಾವಲ್ಲಿ ಅಂದ್ರೆ ಏನು ಮಾಡ್ತೀವಿ? ಅಲ್ಲಂದ್ರೆ ಏನು ಅರ್ಥದ? ನೀವೆಲ್ಲದಕ್ಕೂ ಹಿಂಗೇನಾರು ಕೊಡ್ಡಿ ಕುಂಟಿ ತೆಗೆದು ಮಾತಾಡಕ್ಕೆ ಹೋಗ್ಬೇಡ್ರಿ. ಆಯ್ತು ಬಿಡ್ರಿ, ತೊಗೊಳಕ್ ಇಷ್ಟ ಇಲ್ಲಲ್ಲ, ಏನೋ ಒಳ್ಳೆ ಜಾಗ ಚೆನ್ನಾಗಿತ್ತು, ರೇಟ್ ಕಮ್ಮಿ ಇತ್ತು, ಇಷ್ಟು ಸಸ್ತಾ ಕುಂಟತ್ತಲ್ಲ ಅಂತ ಹೇಳಿದ್ದಷ್ಟೇ. 16 ಲಕ್ಷ ರೂಪಾಯಿ ಎಲ್ಲೈತಿ ಈಗ? ರೊಕ್ಕರ ಬೇಕಲ್ಲ? ಅಯ್ಯೋ, ತಕ್ಕ ಮಟ್ಟಿಗೆ ದುಡಿತಾ ಇದೀವಿ. ಇನ್ನೊಂದು ಸ್ವಲ್ಪ ಬ್ಯಾಂಕ್ನ ಲೋನ್ ತೆಗೆಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಮಾವರ ಕಡೆ ಯಾವ್ದಾರ ಐತನ ಕೇಳಿ ಇಸ್ಕೋಬೇಕು. ಸ್ವಲ್ಪ ರೊಕ್ಕ ಇದ್ದಂಗೆ ಐತೆ ಅವ್ರ ಹತ್ರ, ಅಷ್ಟೇ ಅಪ್ಪ.